ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮಗಳೇ, ಇಷ್ಟು ವರ್ಷದ ನಂತರ ಮಗಳೇ ಅಂತ ಕರಿತಾ ಇದ್ದೇನೆ. ತುಂಬಾ ಖುಷಿ ಆಗುತ್ತೆ ಕಣ. ಅಷ್ಟೇ ನೋವು ಇದೆ. ಇಷ್ಟು ವರ್ಷ ಈ ಖುಷಿನ ಕಳ್ಕೊಂಡ್ಬಿಟ್ನಲ್ಲ ಅಂತ. ಇಷ್ಟು ದಿನ ನೀನಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಅದಕ್ಕೆ ಕಾರಣ ದಿವಾನ್ ಮಂತಂದವರು ಅಂತ ಅವ್ರ ಮೇಲೆ ದ್ವೇಷ ಸಾಧಿಸ್ತಿದ್ದೆ. ಕೊನೆಗೆ ಆ ದ್ವೇಷ ನನ್ನ ಮಗಳ ಬಾಳನ್ನೇ ಬಲಿ ತಗೊಂಡ್ಬಿಡ್ತು. ನಿನ್ನ ಬದುಕನ್ನು ಕಟ್ಕೊಡ್ಬೇಕಾದ ನಾನು, ನಿನ್ನ ತಂದೆ, ನಾನೇ ನಿನ್ನ ಬದುಕನ್ನು ಹಾಳು ಮಾಡಿಬಿಟ್ಟೆ. ನೀನು ನನ್ನ ಮಗಳು ಅಂತ ಗೊತ್ತಿಲ್ಲದೆ ಅನ್ಯಾಯ ಮಾಡಿಬಿಟ್ಟೆ ಕಣ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಕೈ ಮುಗಿತೀನಿ, ನನ್ನನ್ನು ಮಗಳೇ ಅಂತ ಮಾತ್ರ ಕರಿಬೇಡ. ಹಂಗೆ ಕರ್ಸ್ಕೊಳಕ್ಕೆ ನನಗಿಷ್ಟ ಇಲ್ಲ. ಮಾತು ಕೇಳಿದ್ರೆ ಸಾಕು ಮೈಯೆಲ್ಲ ಉರಿತೈತೆ, ಕಾದ್ ಕಬ್ನ ಸುಟ್ಟಂಗ ಆಗ್ತೈತೆ. ದಯವಿಟ್ಟು ಹಾಗೆ ಕರಿಬೇಡಿ. ಯಾಕಮ್ಮ ಇಷ್ಟೊಂದು ಕಾರ್ವ ಮಾತಾಡ್ತಿದ್ಯಾ? ತಪ್ಪು ಮಾಡಿದ್ದೀನಿ ನಿಜ, ನಾನು ಒಪ್ಕೋತೀನಿ ಅದನ್ನ. ಅಂದ್ರೆ ನಾನು ನಿನ್ ತಂದೆನೆ ತಾನೆ. ನೀನು ನನ್ನ ಮಗಳು ಅನ್ನೋ ಸತ್ಯ ಸುಳ್ಳಾಗುತ್ತಿಲ್ಲ ಅಲ್ವಾ? ಅದೇನಾದ್ರೂ ಆಗಿರ್ಲಿ, ಅದು ನನಗೆ ಬೇಕಾಗಿಲ್ಲ. ನಿಮ್ ಮಗಳು ಅಂತ ಕರ್ಸ್ಕೊಳ್ಳೋದಕ್ಕಿಂತ ಅನಾಥೆ ಅಂತ ಹೇಳ್ಕೊಳ್ಳೋದ್ರೆ ನನಗೆ ತೃಪ್ತಿ ಐತೆ. ನನಗೆ ನಿಮ್ಮಂತ ಅಪ್ಪ ಬೇಕಾಗಿಲ್ಲ. ನೋಡು ಪುಟ, ಈಗಾಗಲೇ ಪಶ್ಚಾತ್ತಾಪದಿಂದ ಬೇಯ್ತಾ ಇದ್ದೀನಿ ಕಣೋ. ಸಾಕಷ್ಟು ನೋವು ಉಂಡ್ಬಿಟ್ಟಿದ್ದೀನಿ. ಇನ್ನೂ ನೋವು ಕೊಡಬೇಡ ಮಕ್ಕಳೇ. ನನಗೆ ನನ್ನ ತಪ್ಪಿನ ಅರಿವಾಗಿದೆ ಕಣೋ. ಆದ್ರೆ ಒಂದು ಮಾತಂತೂ ನಿಜ, ನಾನೇನೇ ಮಾಡಿದ್ರು ಅದು ನನ್ನ ಮಗಳಿಗೋಸ್ಕರ, ನನ್ನ ಹೆಂಡತಿಗೋಸ್ಕರ. ನನ್ನ ಹೆಂಡತಿ ಮಕ್ಕಳೆಲ್ಲ ದೂರ ಆಗ್ಬಿಟ್ಟಲ್ಲ ಅನ್ನೋ ಕೋಪಕ್ಕೆ, ದ್ವೇಷಕ್ಕೆ ಹೀಗೆಲ್ಲ ಮಾಡ್ಬಿಟ್ಟೆ ಕಣೋ. ಆದ್ರೆ ನೀನೊಬ್ಳಿದ್ಯಾ, ನನ್ನ ಕಂದ ಬದುಕಿದ್ದಾಳೆ ಅಂತ ಗೊತ್ತಿದ್ರೆ ಈ ತರ ರಾಕ್ಷಸಂತರ ಆಗ್ತಾ ಇರಲಿಲ್ಲ ಕಣ. ನಾನು ನನ್ನೊಳಗಡೆ ಇದೆಯಲ್ಲ ಆ ನೋವು, ಆಕ್ರೋಶ, ಅದು ನನ್ನನ್ನ ಈ ರೀತಿ ಬದಲಾಯಿಸ್ಬಿಡ್ತು. ಒಂದೇ ಒಂದ್ಸಲ ನನ್ನ ಜಾಗದಲ್ಲಿ ನಿಂತ್ಕೊಂಡು ನೀನು ಯೋಚನೆ ಮಾಡಿ. ಆಗ ನನ್ನ ನೋವು ಏನು ಅಂತ ನಿನಗೆ ಅರ್ಥ ಆಗುತ್ತೆ ಕಣ. ಹಾಗಂತ ನಾನು ಮಾಡಿದ್ದೆಲ್ಲ ಸರಿ ಅಂತ ಹೇಳೋದಿಲ್ಲ. ನಾನು ಮಾಡಿದ್ದೆಲ್ಲ ತಪ್ಪೇ, ಸಾಕತ್ತು ತಪ್ಪುಗಳು ಮಾಡಿಬಿಡ್ತೀನಿ. ಆದ್ರೆ ಅದನ್ನೆಲ್ಲ ಮಾಡಿದ್ದು ಆ ದಿವಾನ್ ಫ್ಯಾಮಿಲಿ ಮೇಲಿರೋ ದ್ವೇಷಕ್ಕೆ ಕಣ್ಣು. ಕೊನೆಗಾಗಿದ್ದೆ ಬೇರೆ. ನಾನು ಮಾಡಿದ ಕರ್ಮ ನನಗೆ ಬಂದು ಸುತ್ಕೊಂಡ್ಬಿಡ್ತು. ನಾನೇ ನನ್ನ ಕೈಯಾರೆ ನನ್ನ ಮಗಳ ಜೀವನನ ಹಾಳು ಮಾಡಿಬಿಟ್ಟೆ. ನನ್ನೊಳಗಡೆ ಇರೋ ದ್ವೇಷನೇ ನನಗೆ ಶಾಪ ಆಗ್ಬಿಡ್ತು ಕಣ್ಣು. ಸಾಕು ನಿಲ್ಸಿ. ಮಾಡೋದನ್ನೆಲ್ಲ ಮಾಡಿ ನನ್ ಮುಂದೆ ಬಂದು ಕಣ್ಣೀರ್ ಹಾಕ್ಬೇಡಿ. ಕಣ್ಣೀರ್ ಹಾಕಿದ ಕೂಡಲೇ ಮಾಡಿದ ಪಾಪ ಏನ್ ತೊಳ್ದೋಗಿಲ್ಲ. ನೀವು ಯಾರೇ ಆಗಿದ್ರು, ಎಂತ ಪರಿಸ್ಥಿತಿಲೇ ಇದ್ರು, ನೀವು ಮಾಡಿದ್ದು ತಪ್ಪೇ. ನನಗೆ ಅನ್ಯಾಯ ಆಗಿದೆ ಅನ್ನೋದಕ್ಕಿಂತ ದೇವ್ರಂತ ಭಾವನವರಿಗೆ, ಅವ್ರ ಕುಟುಂಬದವರಿಗೆ ಕೆಟ್ಟದ್ ಮಾಡಕ್ ನೋಡಿದ್ರಲ್ಲ, ಅದು ಮಾತ್ರ ನಾನು ಯಾವ್ದು ಕ್ಷಮಿಸಕ್ಕಿಲ್ಲ. ದಯವಿಟ್ಟು ಇಲ್ಲಿಂದ ಹೊರಡಿ. ಅಪ್ಪ ಅನ್ನೋದು ಹಾಗಿರ್ಲಿ, ನನಗೆ ನಿಮ್ಮ ಮುಖ ನೋಡಕ್ಕೂ ಅಸಹ್ಯ ಆಗತ್ತೆ. ನಿಮ್ ನೆರಳು ಕೂಡ ನನ್ನ ಹತ್ರ ಸುಳಿಬಾರ್ದು. ದಯವಿಟ್ಟು ಹೋಗಿ ಇಲ್ಲಿಂದ. ಹಾಗನ್ಬಿಡಕಂತ ನನಗೊಂದೇ ಒಂದು ಅವಕಾಶ ಕೊಡು. ನನಗೆ ತಾನು ಯಾರಿದ್ದಾರೆ ನನಗೆ? ಕೊನೆಗಾಲದಲ್ಲಿ ಆದ್ರೂ ನನ್ನ ಮಗಳು ಸುಕ್ಕಿದ್ರು ಅಂತ ಖುಷಿನಲ್ಲಿದ್ದೀನಿ ನಾನು. ಅದನ್ನ ಕಿತ್ಕೋಬೇಡ ಕಣೋ. ತುಂಬಾ ನೊಂದೋಗ್ಬಿಟ್ಟಿದ್ದೆ. ಇನ್ನಷ್ಟು ಮಾತಾಡಿ ನನ್ನನ್ನು ನೋಯಿಸ್ಬೇಡ. ನನಗೆ ನಿನ್ನ ಕೋಪ, ನೋವು ಎಲ್ಲ ಅರ್ಥ ಆಗುತ್ತೆ. ಆದ್ರೆ ಹೊರಟೋಗು ಅಂತ ಮಾತ್ರ ಹೇಳ್ಬೇಡ ಕಣೋ. ಒಂದೇ ಒಂದು ಅವಕಾಶ ಮಾಡ್ಕೊಡು, ನಾನು ಕಿತ್ಕೋತೀನಿ, ಮನುಷ್ಯನಾಗಿ ಬದಲಾಗ್ತೀನಿ. ಹೇ, ನನಗೊಂದೇ ಒಂದು ಅವಕಾಶ ಮಾಡ್ಕೊಡು. ನೋಡು, ಈಗೇನೋ ಆಗೋಗ್ಬಿಟ್ಟಿದ್ದಲ್ಲ, ಅದನ್ನ ನಾನೇ ನಿಂತ್ಕೊಂಡು ಸರಿ ಮಾಡ್ತೀನಿ. ನಿನಗೆ ಮಾತ್ರ ನ್ಯಾಯ ಆಗ್ಬಿಡುತ್ತಿಲ್ಲ. ಹಾಳಾಗಿರೋ ನಿನ್ನ ಜೀವನ ಸರಿದಾರಿ ತರ್ತೀನಿ ಪುಟ್ಟ. ನನ್ನನ್ನು ಮಾತ್ರ ದೂರ ಮಾಡಬೇಡ ಕಣ. ನನಗೆ ನನ್ನ ತಪ್ಪು ಅರ್ಥ ಆಗಿದೆ, ನನಗೆ ಪಶ್ಚಾತ್ತಾಪ ಆಗಿದೆ ಅಂತ ಹೇಳ್ತಾ ಇದ್ದೀನಲ್ಲ. ಒಂದೇ ಒಂದು ಅವಕಾಶ ಮಾಡಿಕೊಡು. ಇನ್ಯಾವತ್ತೂ ಯಾರಿಗೂ ಕೆಟ್ಟದನ್ನು ಮಾಡ್ತೀರ. ಬೇಕಾದ್ರೆ ಹೇ, ನಿನ್ನ ಕಾಲಿಗೆ ಬೀಳ್ತಿದ್ದೆ ಕಣ. ಸಾಕು ನಿಲ್ಸಿ ನಿಮ್ ನಾಟಕನ. ನೀವು ಇಲ್ಲಿ ನಾಟಕ ಮಾಡ್ತಿದಂಗೆ ನಾನು ಒಪ್ಕೊಳಕ್ ತಯಾರಾಗಿಲ್ಲ. ನಿಮ್ದು ಕಣ್ಣೀರಲ್ಲ, ಮೊಸಳೆ ಕಣ್ಣೀರು.
ನೀವು ಕಾಲಿಗೆ ಬೀಳೋದಲ್ಲ, ಉರುಳು ಸೇವೆ ಮಾಡಿದ್ರು ನನ್ನ ಮನಸ್ಸು ಕರ್ಗಕ್ಕಿಲ್ಲ. ನೀವೇನೇ ಅಂದ್ರು ಏನೇ ಮಾಡಿದ್ರು ನಾನು ಮಾತ್ರ ನಿಮ್ಮನ್ನು ಒಪ್ಕೊಳಕ್ಕಿಲ್ಲ. ಇನ್ಯಾವತ್ತೂ ನಮ್ಮ ಮಗಳೇ ಅಂತ ಕರ್ಕೊಂಡು ಬರಬೇಡಿ. ಆ ಪದ ನಿಮ್ಮ ಬಾಯಿಂದ ಬರಲೇಬಾರ್ದು. ಇನ್ಯಾವತ್ತೂ ನಾನು ಹುಡ್ಕೊಂಡು ಬರಬೇಡಿ. ನನಗೆ ನೀವು ಬೇಕಾಗಿಲ್ಲ. ಪುಟ್ಟೆ, ದೇವ್ರೆ, ನನ್ನ ಕೈಯಾರೆ ನನ್ನ ಮಗಳ ಜೀವನ ನಾನೇ ಹಾಳು ಮಾಡ್ಬಿಟ್ನಲ್ಲ. ಪಾಪಿ ತಂದೆನ, ನನ್ನಂತ ತಂದೆ ಯಾರಿಗೂ ಸಿಗ್ಬಾರ್ದು. ಇಲ್ಲ, ನನ್ನಿಂದ ಆದ ತಪ್ಪನ್ನು ನಾನೇ ಸರಿ ಮಾಡಬೇಕು. ಸರಿ ಮಾಡ್ತೀನಿ. ಅರೆ, ಅಪ್ಪಾಜಿ ಬಂದ್ರು. ಬನ್ನಿ ಅಂಕಲ್. ಅಂತೂ ಇಂತೂ ನಮ್ಮಿಬ್ಬರು ಮದುವೆ ಆಯ್ತು. ಇದಕ್ಕೆ ಕಾರಣ ನೀವೇ. ಥ್ಯಾಂಕ್ ಯು ಸೋ ಮಚ್ ಅಂಕಲ್. ನಿಮ್ಮ ಋಣನ ಹೇಗೆ ತೀರಿಸೋದು ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ನನಗೂ ಅಷ್ಟೇ. ನಾನು ಮಾಡಿದ ಪಾಪನ ಹೇಗೆ ತೊಳ್ಕೋಬೇಕು ಅಂತ ನನಗೂ ಗೊತ್ತಾಗ್ತಿಲ್ಲ. ಅಂಕಲ್ ಸಾರಿ, ಏನು ಹೇಳ್ತಾ ಇದ್ದೀರಾ ನೀವು? ಪಾಪದ ವಿಷಯ ಎಲ್ಲ ಈಗ ಯಾಕೆ? ನಾನೇ ನನ್ನ ಕೈಯಾರ ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ನಲ್ಲ, ಅದಕ್ಕೆ ಅಂತ. ಅವಳೇ ನನ್ನ ಮಗಳು ಅಂತ ಗೊತ್ತಾಗಿರಲಿಲ್ಲ. ಇವತ್ತೇ ಗೊತ್ತಾಗಿತ್ತು. ಅಷ್ಟರಲ್ಲಿ ಕಾಲ ಮಿಂಚೋಗ್ಬಿಟ್ಟಿತ್ತು. ಸ್ವಂತ ಮಗಳ ಜೀವನನೇ ಹಾಳು ಮಾಡಿದ ಪಾಪಿ ನಾನು. ಅಂಕಲ್ ನನಗೆ ಅರ್ಥ ಆಗ್ತಿಲ್ಲ. ಸಾರಿ, ಏನು ಹೇಳ್ತಾ ಇದ್ದೀರಾ ನೀವು? ಯಾರು ನಿಮ್ಮ ಮಗಳು? ಮಲ್ಲಿ. ಮಲ್ಲಿನೇ ನನ್ನ ಮಗಳು. ಸುಮ್ಮನಿದೆ ಅಂಕಲ್. ಏನು ಹೊಸ ಪಿಕ್ಚರ್ ತೋರಿಸ್ತಾ ಇದ್ದೀರಾ? ಕಾಮಿಡಿ ಪಿಕ್ಚರಾ? ಇಲ್ಲ, ಇರೋ ವಿಷಯ ಹೇಳ್ತಾ ಇದ್ದೀನಿ. ಮಲ್ಲಿ ನನ್ನ ಮಗಳು, ನನ್ನ ಸ್ವಂತ ಮಗಳು. ಈ ಸತ್ಯ ನನಗೂ ಇವತ್ತೆಪ್ಪ ಗೊತ್ತಾಗಿದ್ದು. ಹೇ ಅಂಕಲ್, ತಮಾಷೆ ಮಾಡಬೇಡಿ. ನೀವೆಲ್ಲಿ, ಆ ಮಲ್ಲಿ ಎಲ್ಲಿ ಅಂಕಲ್? ಏನು ಮಕ್ಕಳು ಮಾಡಿ ಮಜಾ ತಗೋತಾ ಇದ್ದೀರಾ? ಇಲ್ಲಪ್ಪ, ನಾನು ಯಾಕಾಗ ಮಾಡ್ಲಿ? ನಾನು ಹೇಳ್ತಾರೆ ಸತ್ಯ. ಮಲ್ಲಿ ನನ್ನ ಮಗಳು. ನಾನು ಜೈಲಿಗೆ ಹೋದಾಗ ಗಂಗಣ್ಣನೇ ಅವಳನ್ನ ತಗೊಂಡೋಗಿ ಸಾಕಿದ್ದಾನೆ. ನಾನು ಈ ಕಡೆ ಅವಳು ಸತ್ತೋಗಿದ್ದಾಳೆ ಅನ್ಕೊಂಡ್ರೆ ಅವಳು ಗಂಗಣ್ಣನ ಆಶ್ರಯದಲ್ಲಿ ಬೆಳೆದಿದ್ದಾಳೆ. ನೀವು ತಿಳ್ಕೊಂಡ್ರೆ ಹಾಗೆ ಗಂಗಣ್ಣ ಅವಳು ತಾತ ಅಲ್ಲ, ನಮ್ಮ ಮನೆ ಕೆಲಸಗಾರ. ಅಮೃತಧಾರೆ.